ಹಾಯ್, ನನ್ನ ಟೆರೇಸ್ ಮೇಲೆ ಸಾಂಬಾರು ಈರುಳ್ಳಿ ಹಾರ್ವೆಸ್ಟಿಗೆ ರೆಡಿಯಾಗಿದೆ. ಬನ್ನಿ ಹಾರ್ವೆಸ್ಟ್ ಮಾಡೋಣ. ಇದನ್ನು ನಾಟಿ ಮಾಡಿ 3 ತಿಂಗಳ ಮೇಲೆ 15 ದಿವಸ ಆಗಿದೆ. ಒಂದು ಸಲ ಈರುಳ್ಳಿ ನಾಟಿ ಮಾಡಿದ್ರೆ ಅದು ಬರಲಿಕ್ಕೆ 3 ತಿಂಗಳು ಬೇಕಾಗುತ್ತಂತೆ. ನಾನು 3 ತಿಂಗಳು ಕರೆಕ್ಟಾಗಿ ಇದ್ದಕ್ಕಿತ್ತೆ. ಕೆಲವೊಂದು ಚೆನ್ನಾಗಿ ಬಂದಿತ್ತು, ಒಂದೆರಡು ನೋಡಿ ಇಷ್ಟಪ್ಪ ಬಂತು, ಬೇಜಾರಾಗ್ಬಿಟ್ಟು ಅದಕ್ಕೆ ಇನ್ನೊಂದು 15 ಡೇಸ್ ಬಿಟ್ಟು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್. ನೋಡಿ ಒಂದೊಂದು ಅಷ್ಟೇ ಎಷ್ಟು ಚೆನ್ನಾಗಿ ಮಲ್ಟಿಪ್ಲೈ ಆಗಿದೆ ಅಂದರೆ ಮೋರ್ ದ್ಯಾನ್ 3, ಪ್ರತಿಯೊಂದರಲ್ಲೂ ಮೋರ್ ದ್ಯಾನ್ 3 ಇದೆ. ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ಗ್ರೋ ಬ್ಯಾಗಲ್ಲಿ ಇಷ್ಟು ಬಂದಿರೋದೇ ದೊಡ್ಡ ವಿಷಯ ನನ್ನ ಪ್ರಕಾರ. ನನ್ನ ಫಸ್ಟ್ ಟ್ರಯಲ್ಲೇ ಸಕ್ಸಸ್ ಆಗಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಮತ್ತು ಇನ್ನು ನಾವು ಮಣ್ಣಲ್ಲಿ ಹಾಕಿದರೆ ಕೂಡ ಇವಾಗ ಮೋರ್ ದ್ಯಾನ್ 3 ಇದೆ ಅಲ್ಲ, 3 ಅಂದರೆ ಮೋರ್ ದ್ಯಾನ್ 4 to 5 ತನಕ ಬಂದಿದೆ. ಮಣ್ಣಲ್ಲಿ ಹಾಕಿದರೆ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಜಾಸ್ತಿ ಇರ್ಬೋದು, ಸೈಜು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸಾಂಬಾರು ಈರುಳ್ಳಿ ಇಷ್ಟೇ ಸೈಜ್ ಬರೋದು, ಮಣ್ಣಲ್ಲಿ ಹಾಕಿದ್ರೆ ಇನ್ನೊಂದು 2 ಸು ದೊಡ್ಡದಾಗ್ಬೋದೇನೋ. ನಾವು ಗ್ರೋ ಬ್ಯಾಗಲ್ಲಿ ಇಷ್ಟು ಬೆಳೆದಿರೋದೇ ದೊಡ್ಡ ವಿಷಯ ಅಲ್ಲ. ನಾನಂತೂ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಆಮ್ ಗಾಟ್ ಇಟ್. ಮತ್ತು ನಾನು ಓವರಾಲ್ ಹಾರ್ವೆಸ್ಟ್ ಮಾಡಿದ್ಮೇಲೆ ಓವರಾಲ್ ಅರ್ಧ ಬ್ಯಾಗ್ ಅಷ್ಟೇ ಬಿಟ್ಟಿದ್ದೀನಿ. ಅರ್ಧ ಬ್ಯಾಗ್ ಹೇಳಿದ್ನಲ್ಲ 15 ಡೇಸ್ ಮುಂಚೆನೇ, ಮೀನ್ಸ್ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲಿಲ್ಲ, ಹಾರ್ವೆಸ್ಟ್ ಮಾಡಿದೆ. ಅದಾದಮೇಲೆ ಯಾವುದೋ 1-2 ಸಣ್ಣ ಬಂದಿದ್ದಕ್ಕೆ ನಾನು ತಿರ್ಗಾ ಬಿಟ್ಬಿಟ್ಟು ಇವಾಗ 15 ಡೇಸ್ ಆದಮೇಲೆ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಿಂಗೆ ಟೆರೆಸ್ ಮೇಲೆ ನೋಡೋಕ್ಕೋದಾಗಲೆಲ್ಲ ಏನಾಗಿದೆ ಅನ್ನೋ ಕ್ಯೂರಿಯಾಸಿಟಿಗೆ ಹಾರ್ವೆಸ್ಟ್ ಮಾಡಿದ್ದೆ. ಈ ಸಲ ನೀಟಾಗಿ ವೀಡಿಯೋ ಮಾಡಿಕೊಂಡು ಅದು ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೇ ಮಾಡ್ತಾಯಿದ್ರಿ. ಮತ್ತು ಇದನ್ನು ಅಷ್ಟೇ, ನಾನು ಇದನ್ನು ಹೇಗೆ ಪ್ರಿಸರ್ವ್ ಮಾಡಿಡೋದು ಅನ್ನೋದನ್ನು ತೋರಿಸ್ತೇನೆ. ಓವರಾಲ್ ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ ಎಷ್ಟು ಬಂತು ಅಂದರೆ ನೋಡಿ ಕರೆಕ್ಟಾಗಿ ಒಂದು ಹಿಡಿ ಬಂದಿದೆ. ಸ್ಪ್ರಿಂಗ್ ಆನಿಯನೇ ಒಂದು ಹಿಡಿ ಇದೆ. ಈರುಳ್ಳಿ ಹೆಚ್ಚು ಕಮ್ಮಿ ಒಂದು 200 ಗ್ರಾಮ್ಸ್ ಇರ್ಬೋದು. ಇವಾಗ ಈ ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದನ್ನು ಹೇಗೆ ಸ್ಟೋರೇಜ್ ಮಾಡೋದು ಅನ್ನೋದನ್ನು ಕೂಡ ನಾನು ನೀಟಾಗಿ ತೋರಿಸ್ಕೊಡ್ತೀನಿ. ಇನ್ನೂ ಒಂದು 2 ಈರುಳ್ಳಿ ಇದೆ ಚಿಕ್ಕದು. ಇದೊಂದು ನಾನು ಸ್ಪ್ರಿಂಗ್ ಆನಿಯನ್ನ ಮೀನ್ಸ್ ಮಕ್ಕಳು ಮೇಲೆ ಬಂದಾಗ ಒಂದು ಶೂಟ್ ಕೊಡ್ತಾರೆ ತಿನ್ನೋಕ್ಕೆ. ಫ್ರೆಶ್ ಸ್ಪ್ರಿಂಗ್ ಆನಿಯನ್ ತಿಂದರೆ ಚೆನ್ನಾಗಿರುತ್ತೆ, ಅದೊಂಥರ ಜ್ಯೂಸಿಯಾಗಿರುತ್ತೆ. ನನಗಂತೂ ತಿನ್ಲಿಕ್ಕೆ ಇಷ್ಟ. ಯಾರು ಟ್ರೈ ಮಾಡಿಲ್ಲ ಒಂದ್ಸಲಿ ಒಂದು ಆನಿಯನ್ ಆದರೂ ಬೆಳೆದು ಫ್ರೆಶ್ ಸ್ಪ್ರಿಂಗ್ ಆನಿಯನ್ ತಿಂದು ನೋಡಿ, ಇಷ್ಟು ರಿಯಲಿ ಆಸಮ್ ಆಗಿರುತ್ತೆ. ನೆಕ್ಸ್ಟ್ ಬನ್ನಿ ಇದನ್ನು ನೀಟಾಗಿ ವಾಶ್ ಮಾಡೋಣ. ಇದು ನೀಟಾಗಿ ಏನಕ್ಕಂದರೆ ನಾವು ಎಷ್ಟು ನೀಟಾಗಿ ವಾಶ್ ಮಾಡ್ತೀವಿ ಅಷ್ಟು ದಿನ ನಾವು ಇದನ್ನ ಇಡ್ಬೋದು. ನಾವು ಮಣ್ಣು ಒಳಗೆ ಬೆಳೆದಿರೋದ್ರಿಂದ ಈರುಳ್ಳಿಲಿ ಜಾಸ್ತಿ ಮಣ್ಣಿರುತ್ತೆ. ಅದನ್ನು ಪ್ರತಿಯೊಂದು ನೀಟಾಗೆ ಆ ಮಣ್ಣು ಫುಲ್ ಹೋಗೋಷ್ಟು ತೊಳ್ಕೊಬೇಕು. ಏನಕ್ಕಂದ್ರೆ ನಾವು ಎಷ್ಟು ನೀಟಾಗಿ ಅದನ್ನು ತೊಳ್ಕೊತೀವೋ ಅಷ್ಟು ದಿನ ಅದಿರುತ್ತೆ. ಅದರೊಳಗೆ ಏನಾದರೂ ಮಣ್ಣು ಮಧ್ಯೆಲ್ಲ ಇರುತ್ತಲ್ಲ, ನಾವು ಮಣ್ಣು ಹಾಗೆ ಬಿಟ್ಟರೆ ಅದು ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ನೀಟಾಗಿ ಪ್ರತಿಯೊಂದು ಚೂರು ಮಣ್ಣಿಲ್ದಂಗೆ ನೀಟಾಗಿ ತೊಳಿಬೇಕು. ಆ ನೀಟಾಗಿ ತೊಳೆದು ಬರೀ ಹಾಗೆ ಇಡೋದಲ್ಲ, ಕೆಳಗಡೆ ಬೇರ್ನೂ ಕೂಡ ಕಟ್ ಮಾಡಬೇಕು. ನಾನು ಈಗ ಕಟ್ ಮಾಡಿಲ್ಲ, ಅದನ್ನು ಫುಲ್ ಎಣ್ದಾದ್ಮೇಲೆ ಕಟ್ ಮಾಡ್ತೀನಿ. ಅದು ಎಣ್ಣೆಯೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಓವರಾಲ್ ಈರುಳ್ಳಿ ಎಲ್ಲ ವಾಶ್ ಆಯಿತು. ಇನ್ನು ನೀರೊಳಗೆ ಫುಲ್ ಕಂಪ್ಲೀಟಾಗಿ ವಾಶ್ ಆಗಿದೆ. ಇವಾಗ ಅದನ್ನು ಹೇಗೆ ಎಣಿಯೋದು ಅಂತ ತೋರಿಸ್ತೀನಿ. ಇದನ್ನು ನಾನು ಇವಾಗ ಜಡೆ ಎಣಿಯೋ ಥರ ಎಣಿತಾ ಇದ್ದೀನಿ, ಬಿಕಾಸ್ ನಮ್ಮ ಕಡೆ ಇದನ್ನು ಜಡೆ ಎಣಿಯೋ ಥರ ಎಣಿಯಲ್ಲ. ಇದನ್ನು ಏನು ಮಾಡ್ತಾರೆ ನಮ್ಮ ಕಡೆ ಅಂದರೆ, ಈ ಕಡೆ 1 kg ಆ ಕಡೆ 1 kg ಎರಡನ್ನೂ ಸೇರಿಸಿ ಗಂಟು ಹಾಕ್ಬಿಟ್ಟು ನ್ಯಾತಾಕ್ತಾರೆ. ಏನಕ್ಕೆ ಆಲ್ಮೋಸ್ಟ್ ಅವರು ಬೇಸಿಗೆಗಾಲದಲ್ಲಿ ಬೆಳೆಯೋದ್ರಿಂದ ಆ ಥರ ನ್ಯಾತಾಕಿ ಒಣಗಿಸ್ಬೋದು. ಮತ್ತು ಹಳ್ಳಿಗಡೆ ಮನೆ ಒಳಗೆ ಒಣಗಾಕೋಕ್ಕೆ ಜಾಗ ಇರುತ್ತೆ. ನಾವಿಲ್ಲಿ ಟೆರೆಸ್ ಮೇಲೆ ಬೆಳೆದಿರೋದು, ಮತ್ತು ಇದು ಮಳೆಗಾಲ ಆಗಿರೋದ್ರಿಂದ ಅದು ಕ್ವಾಂಟಿಟಿ ತೀರಾ ಕಮ್ಮಿ ಆಗಿರೋದ್ರಿಂದ ಆ ಥರ ಕಟ್ ನ್ಯಾತಾಗೋದಕ್ಕಿಂತ ಎಣಿದ್ರೆ ಅದು ನೀಟಾಗಿ ಫ್ರೀಯಾಗಿರುತ್ತೆ, ಒಣಗುತ್ತೆ ಅನ್ನೋದಕ್ಕೆ ನೀಟಾಗಿ ಫುಲ್ಲು ಎಣಿತಾ ಇದ್ದೀನಿ. ಹೆಂಗಂದರೆ ಅವ್ನು ನಾರ್ಮಲಾಗಿ ಜಡೆ ಹೇಗೆ ಎಣಿತಾರೋ ಹಾಗೆ ಎಣಿತಿದ್ದೀನಿ. ಓವರಾಲ್ ಎಂಡಾದ್ಮೇಲೆ ಅದು ಹೇಗೆ ಕಾಣಿಸ್ತಿದೆ ಅಂದರೆ, ನಾವು ತೋರಣ ಕಟ್ತೀವಲ್ಲ ಆ ಥರ ತೋರಣ ಥರ ಕಾಣಿಸ್ತಿದೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ